ಧರ್ಮಾಸರಿಗೆ ಎಷ್ಟು ಮಾಡಿದ್ರೆ ಏನು ಮಾಡೋದು ರಾವುಕಾರ ಮಾಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ ನಮಗೆ ಮುಕ್ತಿ ಸಿಗ್ತದೆ. ಈಗ ಕೈಲಾಸಕ್ಕೋ ಕೈ ಮುಗಿಯಕ್ಕೆ ಹೋಗ್ತಾರೆ ಏನಕ್ಕೆ ಈ ಪೂಜೆ ಮಾಡಿದ್ರೆ ಬಸವಣ್ಣ ಒಪ್ಕೊಳಲ್ವಾ? ಅಲ್ಲಿ ಹೋಗಿ ದೇವ್ರ ಕೈ ಮುಗಿಬೇಕು, ಅಲ್ಲಿ ಹೋಗಿ ಕಲ್ ದೇವ್ರ ಕೈ ಮುಗಿತಾರೆ. ಇಲ್ಲಿ ನಿಜವಾದ ದೇವ್ರು ಪೂಜೆ ಮಾಡಲ್ಲ. ಏನು ಮಾಡಿ ಕೆಲವರು ಅದಕ್ಕೆ ಥರ ನಿಮ್ಮ ಹೆಸರು ಗಂಗಣ್ಣ ಅಂತ. ಯಾವೂರಣ ನಿಮ್ಮದು? ಮಂಡಳಿ ಇಡೀ ಹೋಬಳಿ ರಾಮನಗರ ತಾಲೂಕು ಜಿಲ್ಲೆ ಡಿಸ್ಟ್ರಿಕ್ಟು. ನಿಮ್ಮ ಬಿತ್ತನೆವರಿ ಬಗ್ಗೆ ಹೇಳಿ ಅಣ್ಣ. ಬಿತ್ತನೆವರಿ ಬಗ್ಗೆ ನಾಲ್ಕಲ್ಲು ಹಳ್ಳಿ ಕಾರ್ ಜಾತಿ ಅದು ಒಳ್ಳೆ ಕರ ಹುಡ್ತೇವೆ ಅಂತ ಮಾಡಿ ಕೊಡಿದ್ದೀನಪ್ಪ. ಹೆಸರು ಇಕ್ಕಿದ್ರಣ್ಣ? ಇಲ್ಲ ಬೈರು ಅಂತ ಕೊಡಿದ್ದೀನಿ ಅಷ್ಟೇ. ಇದಕ್ಕೇನು ಇಕ್ಕಿಲ್ಲ, ಅದಕ್ಕೆ ಇಕ್ಕಿದ್ದೀನಿ. ಕರ ಬಿದ್ದಾಗಿದೆ. ಚೆನ್ನಾಗಿ ಎಲ್ಲೆಲ್ಲಿಂದ ಬರ್ತಾರಣ್ಣ ಇಲ್ಲಿಗೆ? ಸುತ್ತ ಎಲ್ಲ ಗೊತ್ತಲ್ಲಪ್ಪ, ಹಳ್ಳ ಸಂದ ಮನೆಯಲ್ಲಿ ಸಿದ್ದೇನ್ ದೊಡ್ಡಿ ಆರುವಳ್ಳಿ ಕಡೆಯಿಂದ ಈ ಕಡೆ ಎಲ್ಗುಳಿ ರಾವ್ಗೋಡ್ಲು ಮುಕ್ಕೋಡ್ಲು ಎಲ್ಲ ಬರ್ತಾರೆ ಅಣ್ಣ. ಯಾವ್ದನ ಎಲ್ಲ ಪಾಸ್ ಆಗೈತಾ ಅಂದರೆ? ಎಲ್ಲ ಪಾಸ್ ಆಗೋದು ಅಂದರೆ ಈಗ ನಾನು ಕರ ತಂದು 2 ವರ್ಷ ಆಯಿತು. ಈಗ ಅಲ್ಲಿ ಬಿದ್ಮೇಲೆ ಬಿಟ್ಟಿದೆ. ಇವಾಗ ಕರ ಬಿದ್ದಾವೆ, ಒಂದು 7-8 ಕರ ಬಿಟ್ಟಾವೆ ಓರ್ಗರ್ಗಳು, ಚೆನ್ನಾಗಿ ಬಿದ್ದಾವೆ. ಅಣ್ಣ ನಾವು ಬಿತ್ತನೆಗೆ ಕರ ತಗೋಬೇಕಂದ್ರೆ ಏನು ನೋಡಿ ತಗೊಬೇಕಣ್ಣ? ಯಾವ ಥರ ಬಿತ್ತನೆ ಕರ ತಗೋಬೇಕು, ಚರ್ಮ ಸಿಲ್ವಾಗಿರ್ಬೇಕು, ಚರ್ಮ ಮಂದಾಗಿರೋದು ಅಂತ ಇದು ಬರಲ್ಲ, ಕೊಂಬು ಸಣ್ಣಾಗಿರ್ಬೇಕು, ಕಿವಿ ಇಲ್ಲಿ ಸಣ್ಣ ಗುಳ್ಳಿ ಆಗಿರ್ಬೇಕು, 2 ನಾಮ, ಕಿವಿನ ಸ್ವಂತ ಚೆನ್ನಾಗಿ ಹುಟ್ಟಿರ್ಬೇಕು, ಹಿಂದ್ಗಡೆ ಕುಂಡಿ ಚೆನ್ನಾಗಿ ಹುಟ್ಟಿರ್ಬೇಕು, ಕೊಳ್ಳು ಹಿಂಗೆ ಹುಟ್ಟಿರ್ಬೇಕು, ಒಂಚೂರು ಗಡ್ಡ ತೆಗೆದ್ಬಾರ್ದು, ಕ್ಲೀನಾಗ ಖರ್ಚು ಜಾಸ್ತಿ ಅಂತ. ಸ್ವಲ್ಪ ಮೈ ದಪ್ಪಾಗೆ ಗಡ್ಡ ಬಿಟ್ಕೊಂಡು ಅದೊಂದು ಉತ್ಪಾಲ ಆಗ್ತದೆ. ಸಣ್ಣ ಗುಳ್ಳಿ 2 ನಾಮ ಇದ್ದರೆ ಒಳ್ಳೆ ಕರುಗಳು ಹುಡ್ತವೆ. ನೀವು ಎಲ್ಲಿ ತಂದಿದ್ದಣ್ಣ ಈ ಕರ? ನಾನು ಇದು ಕಿತ್ಕೊಂಡು ಪಡೆದು ತಂದಿದ್ದೆ. ಆವಾಗ ನಿಮ್ಗೆ ಎಷ್ಟಾಗಿತ್ತು ಅಣ್ಣ ಇದು? ಆವಾಗಲೇ ನನಗೆ 1.5 ಲಕ್ಷ ಬಿದ್ದಿತ್ತು 10 ತಿಂಗಳ ಕರ. ನನಗೆ ಪುನಿ ಅಂತ ಇದ್ದ ಅಂತ ಹಿಡ್ಕೊಂಬಂದಿದ್ದೆ. ನಾನು ಆಮೇಲೆ 5 ಲಕ್ಷಕ್ಕೆಲ್ಲ ಕೇಳಿದ್ರು, ಕೊಡಲಿಲ್ಲ. ನಾನು ಇಲ್ಲ ಪಸಿಗೆ ಬಿಡಬೇಕು, ಒಳ್ಳೆ ಕರ ಬಿಡ್ತೇವೆ ಅಂದ್ಬಿಟ್ಟು ಕೊಡ್ತಿಲ್ಲ. ಕರ ಬಿದ್ದಾವೆ ಈಗಾಗಲೇ, ಕರ ಒಳ್ಳೊಳ್ಳೆ ಕರ ಬಿದ್ದಾವೆ. ನಮ್ಮನೆಲ್ಲ ಒಂದು ಹುಟ್ಟಿದೆ ಓರ್ಗಾರ 15 ದಿನ ಆಯಿತು. ಇವಾಗ ಹೊಸ ಯುವಕರು ಓರಿ ಕಟ್ಟಬೇಕು, ಯಾವ ರೀತಿ ತಗೋಬೇಕಣ್ಣ? ಕಟ್ಟಬೇಕು ಅಂದರೆ ಒಳ್ಳೆ ಈಗೆಲ್ಲ ಯುವಕರೆಲ್ಲ ಎದ್ದು ಹಳ್ಳಿ ಕರ ಉಳಿಸ್ಬೇಕಪ್ಪ. ಅವ್ರ ಮನ್ಸು ಕೂತ್ಕೊಂಡ್ರೆ ಒಳ್ಳೆ ನಾಟ್ಯಾಸ ಮಾಡಿಕೊಂಡು ಒಳ್ಳೆ ಓರಿ ಬಿಡಿಸಿ 2 ಕರ ಹುಟ್ರೆ ಅಲ್ಲೇ ಪ್ರಾಯಿತಿ ಬರ್ತದೆ. ಜನ ತಿಳ್ಕೊಬೇಕು, ತಿಳ್ಕೊಳ್ಳಲ್ಲ. ಸೀಮೆಸ ಅಂತ ಹೋಯ್ತಾರೆ, 1 ಲಕ್ಷ ಕೊಡ್ತಾರೆ, ಒಂದು 2 ತಿಂಗಳು ಹಾಲು ಕರೀತವೆ, ಫಲ ನಿಲ್ಲಲ್ಲ ಅಂತಾರೆ. ಎಲಾಸೆ ಒಳ್ಳೆಗಳು ನಾಟ್ಯಾಸ ಮಾಡಿಕೊಂಡು ಎಳ್ಳೆಗಳು ಓರಿ ಬಿಡಿಸಿ 6 ತಿಂಗಳಿಗೆ 1 ಲಕ್ಷ ಕರ ಮಾಡ್ಕೊಬೋದು. ಈಗ ಅಂಥ ಕಾಲ ಬಂದದೆ. ಜನ ಅದನ್ನು ಮನ್ಸು ಮಾಡಬೇಕು, ರೈತರು ಉಳಿಸ್ಕೋಬೇಕು. ಅದನ್ನು ಉಳಿಸ್ಲಿಲ್ಲ ಅಂದರೆ ಕಷ್ಟ. ಉಳಿಸ್ಬೇಕು, ಒಳ್ಳೆ ಕಟ್ಟೆಲಿ ಉಳಿಸ್ಬೇಕು. ಅಣ್ಣ ಇವಾಗ ನಮಗೆ ಬಿತ್ತನೆ ಊರು ಎಷ್ಟು ಮೇನು ಅಷ್ಟು ಹಸುಗಳು ಅಷ್ಟೇ ಮೇನು. ಹಸುಗಳು ಮೇನ್ ಅಷ್ಟೇ ಚೆನ್ನಾಗಿರ್ಬೇಕು. ಒಳ್ಳೆ ಹಸುಗಳಿದ್ರೆ ಒಳ್ಳೆ ಕರ ಹುಡ್ತವೆ. ಇವಾಗ ನಾಟಿ ಹಸ ಹೆಚ್ಚಿಗೆ ತಗೊಂಡ್ರೆ ಕರುಗಳು ಹುಡ್ತವೆ, ನಾಟಿ ಹಸ ಇಲ್ದಂಗೆ ಆಗ್ಬಿಟ್ಟವೆ. ಅದರಿಂದ ಕರ ಬಿಡೋದು ಕಮ್ಮಿ ಆಯಿತು. ಬಸಪ್ಪನ ರೇಟ್ ಈ ರೈಟ್ ಆಯ್ತು ಇವತ್ತು. ಒಂದು ಕುಡಿಯೋ ಕರ ಕೇಳಿದ್ರೆ 2 ಲಕ್ಷ 3 ಲಕ್ಷ ಇರ್ತಾರೆ. ಆ ಬೆಲೆ ಆಗದೆ ಬಸವಣ್ಣ. ಇವಾಗ ಬರೋಬ್ಬಾಗ ತಗೊಳಕ್ಕೆ ಆಗಲ್ಲ. ಹಿಂದೆ ಎಲ್ಲ ಬಿಟ್ಬಿಟ್ರು, ಇವಾಗೆಲ್ಲ ಸೋಕಿ ನಿಂತ್ಕೊಂಡ್ರು ಏನೂ ಮಾಡೋಕ್ಕಾಗಲ್ಲ. ಅಣ್ಣ ನಿಮ್ಮದು ಅವಾಗಿನ ಕಾಲದಲ್ಲಿ ಹಳ್ಳಿ ಕಾರು ಓರಿ ಬಣ್ಣದ ಬಗ್ಗೆ ಹೇಳ್ರಿ ಅಣ್ಣ. ಅವಾಗಿನ ಕಾಲದಲ್ಲಿ ಇದೇ ಓರಿ ಬರೀ 4,000 5,000ಕ್ಕೆಲ್ಲ ತಂದಿದ್ದೆವು ನಾವು. ಒಳ್ಳೆ ಕರ 20 ವರ್ಷದಿಂದ ತಂದು ಅವಾಗೆಲ್ಲ ರೇಟ್ 15 ರೂಪಾಯಿ 5 ರೂಪಾಯಿಗೆಲ್ಲ ಓರಿ ಬಿಡವು. ಅವತ್ತು ಬೆಲೆ ಕಮ್ಮಿ ಇತ್ತು, ಒಳ್ಳೆ ಹಸ್ಗಳಿದ್ದು, ಕರ ಬಿಡವು ಬೇಜಾನ್ ಸಿಕ್ಕೋವು. ಇವತ್ತು ನಾಟಿ ಹಸ ಕಮ್ಮಿ ಅದು, 10 ಹುಡುಕೋದ್ರು ಒಳ್ಳೇದೊಂದು ಕರ ಸಿಗಲ್ಲ. ಇವತ್ತು ಅದೇ 5,000 ರೂಪಾಯಿನ ಓರಿ 5 ಲಕ್ಷಕ್ಕೆ ಬಂತು ಅಷ್ಟೇ. ಕಾಲ ಇವಾಗ ಬದಲಾವಣೆ ಆಯ್ತು. ಒಂದು ದಿನಕ್ಕೆ ಎಷ್ಟು ವರ್ಷಗಳಿಗೆ ನೀವು ಬಿಡ್ತೀರಣ್ಣ? ಬಂದರೆ ಎಷ್ಟು ಬಂದರೂ ಬಿಡ್ಬೋದು, ಬರಬೇಕಲ್ಲ. ಅಲ್ಲಿಲ್ಲ, ಏನೋ 1-2 ಬರ್ತವೆ ಅಷ್ಟೇ. ಹಸ್ಗಳಿಲ್ಲ ಇವಾಗ ಏನು ರೇಟ್ ಆಯ್ತಣ್ಣ ಬಿಡೋಕ್ಕೆ? 500 ರೂಪಾಯಿ ಅಷ್ಟೇ. ಅಷ್ಟೇ ಅಣ್ಣ. ದೂರದಿಂದ ಬರ್ತಾರೆ, ಗಿಂಪ ಮಾಡ್ಕೊಂಡು ಅವರು 1,000 ಬಾಡಿಗೆ ಕೊಡಬೇಕು. 500 ರೂಪಾಯಿ ಏನು ವರ್ಕೌಟ್ ಆಗಲ್ಲ. ಏನು ಮಾಡ್ತೀವಿ, ಯಾವುದು ತಿಂಡಿಗಾಗಲಿ ಅಷ್ಟೇ, ಏನು ಮಾಡ್ತಾರೆ. ನೀವು ಪ್ರಸಿದ್ಧವಾಗಿ ಓರಿ ಗಂಗಣ್ಣ ಅಂತಲೇ ಹೆಸರಾಗಿದ್ದೀರಾ. ನಿಮ್ಮ ಹೆಸರು ಉಳಿಸ್ಕೊಳ್ಳೋಕ್ಕೆ ಕಾರಣ ಏನು ಮತ್ತು ನಿಮ್ಮ ಅನಿಸಿಕೆ? ಅದು ನಮ್ಮ ತಲೆಯಿಂದ ಬಂದ್ಬಿಡೋದು, ನಮ್ಮ ತಂದೆ ಕಾಲದಿಂದಲೇ ಹೆಸರು ಅದು. ಅದು ತಂದೆ ಉಳಿಸ್ಕೊಂಡು ಮಗಳು ಉಳಿಸ್ಕೋಬೇಕು ಅಂತ ಮಾಡ್ತಾ ಇದ್ವಿ. ಇರೋ ಗಂಟೆ ನಾವು ಮಾಡ್ಬಿಡೋದು. ಅಣ್ಣ ಇವಾಗ ನಿಮ್ಮ ಹತ್ರ ಎಷ್ಟು ಓರಿಗಳಿವೆ ಅಣ್ಣ? ಇವಾಗ 4 ಇದೆ. 4 ಇದೆ, ಮೊನ್ನೆ 2 ಕೊಟ್ಬಿಟ್ಟೆ. 4 ಇವಾಗ ಅಣ್ಣ ನಿಮ್ಮ ಹಳ್ಳಿಕಾರು ಓರಿ ಬಗ್ಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀರಣ್ಣ?
ಹಳ್ಳಿಕಾರ್ ಓರಿ ಬಗ್ಗೆ ಅದು ಹೇಳಿದ್ನಲ್ಲ, ಒಳ್ಳೆ ಓರಿ ಇದ್ರೆ ಒಳ್ಳೆ ಕರ ಉಡ್ತವೆ. ಈ ಜನ ದೂರದಿಂದ ಒಳ್ಳೆ ಓರಿ ಅದೆ ಅಂತ ಹಸಾಕ ಬಂದು ಕರ ಉಟ್ರೆ ಅಲ್ಲೇ ಬರ್ತದೆ ಬಿಡುವಂತ ಜನ ಬುದ್ಧಿವಂತರವ್ರು ಇವತ್ತು. ಈಗೆಲ್ಲ ಒಳ್ಳೆ ಓರಿ ನೋಡಿ ಹಸ ಕೊಡ್ಸುವಂತ ಜನ ಅವ್ರು ಇವತ್ತು. ಅದರಿಂದ ಇಲ್ಲಿಂದ ಈಚೆಕಾರು ಜನಗಳು ಮನ್ಸು ಮಾಡಿ ಒಂದು ಹಸ ಕಟ್ಕೊಂಡು ಏನೋ 2-3 ಕರ ಉಟ್ಕೊಂಡ್ರೆ ಉಳ್ಕೋತದೆ. ಹಿಂಗೆ ಆದ್ರೆ ಹುಡುಕರು ಸಿಕ್ಕಲ್ಲ ಬಸವಣ್ಣ, ಆ ಸ್ಥಿತಿಗೆ ಆಯ್ತದೆ. ಅಣ್ಣ ಇವು ಜಾತ್ರೆಗಳಿಗೆಲ್ಲ ಹಾಕ್ತೀರಾ ನೀವು? ಜಾತಿ ಕೆಂಗಲ್ಗೆ ಹೋಗ್ತೀನಿ ಅಷ್ಟೇ, ಇನ್ನೆಲ್ಲೂ ಹೋಗಲ್ಲ ನಾನು. ಅಣ್ಣ ನಿಮ್ಮ ಕಡೆ ದೊಡ್ಡ ಜಾತ್ರೆ ಅಂದ್ರೆ ಯಾವ್ದಣ್ಣ? ನಮ್ಮ ಕಡೆ ಕೆಂಗಲ್ ಜಾತ್ರೆ ದೊಡ್ಡದಿತ್ತು, ಇವಾಗ ಅದು ಕಮ್ಮಿ ಆಯ್ತಾ ಬತ್ತು. ಅದು ಬಿಟ್ರೆ ಸಿದ್ಧಗಂಗೆ, ಸುಬ್ನಹಳ್ಳಿ, ಮಾಗಡಿ, ಘಾಟಿ ಜಾತ್ರೆ. ಇವಾಗ ಘಾಟಿ ಇನ್ನೇನು ಘಾಟಿ ಇನ್ನೊಂದು ವಾರ ಆದಿನ 22 ನಾವು ಹೋಗಲ್ಲ. ಅಂದ್ರೆ ಊರಿಗಳನ್ನ ಹಾಕಲ್ಲ ನೀವು? ನೋಡಕ್ ಹೋಯ್ತೀನಿ ಅಷ್ಟೇ, ನೋಡಕ್ ಹೋಯ್ತೀನಿ. ಅಲ್ಲಿ ಹಿಂಗೆ ಅಣ್ಣ, ಅಲ್ಲಿ ಆ ಕಡೆ ದನ ಅಲ್ಲಿ ಅಂದ್ರೆ ಆ ಸುತ್ತಾನೆ ನಮ್ಗೆ ಹಿಡಿಯಲ್ಲ. ಸಿರಾ ಆ ಕಡೆ ಎಲ್ಲ ಬರ್ತವೆ ಮಂದ ಓರಿಗಳು. ಇನ್ ನಮ್ ಸುತ್ತಲಿರುವಂತ ಓರಿ ಆ ಕಡೆ ಬರಲ್ಲ. ಘಾಟಿ ಜಾತ್ರೆ ಕಮ್ಮಿನೇ. ಆ ಕಡೆ ಹೆಂಗೆ ಅಣ್ಣ? ಆ ಕಡೆ ಊರಿಗೂ ಆ ಕಡೆ ಓರಿ ಎಲ್ಲ ಮಂದ ಜಾಸ್ತಿ, ಗಡ್ಡ, ಅವು ನಮ್ಗೆ ಹಿಡಿಯಲ್ಲ. ಆ ತರ ಊರಿಗಳನ್ನ ಏನಂತ ಕರೀತಾರ? ಅವೆಲ್ಲ ಅಮೃತ್ ಮಾಲು ಅಂತ ಕರೀತಾರೆ. ಅವು ಅಳ್ಕಾರ್, ಪ್ಯೂರ್ ಅಳ್ಕಾರ್ ಬರಲ್ಲ. ನಮ್ಮ ಸುತ್ತಲೇ ನಮ್ಮ ಮೈಸೂರಳ್ಳಿಲೇ ಒಳ್ಳೆ ಕರ ಓರಿ ಒಳ್ಳೆ ಅಳ್ಕಾರ್ ಜಾತಿ ಇರೋದು ನಮ್ಮ ಹಳ್ಳಿಲಿ. ಮತ್ತೆ ಊರಿಗಳು ಸುಳಿಗಳ ಬಗ್ಗೆ ಏನು ಹೇಳ್ಕೊಡ್ತೀರ? ಸುಳಿ ಏನಿಲ್ಲ, ಮಾಮೂಲಿ ಎಲ್ಲ ಇರ್ತವೆ. ಅದೇ ಕೀಲ್ ಸುಳಿ, ಪಾತ ಸುಳಿ, ಮುಕ್ಕ ಸುಳಿ ಇರ್ತವೆ. ಆ ಸುಳಿಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸುಳಿ ಮಾಮೂಲಿ ಸುಳಿಲಿ ಇರ್ತದೆ. ಇಲ್ಲಿ ನಾಗ್ಬಡಕ್ ಸುಳಿ, ಇಲ್ಲಿಂದ ತಪ್ಪಿಕೊಂಡು ಇಲ್ಲಿ ಮುಂತಕ್ಕೆ ಬಂದ್ರೆ ಮುಕ್ಕೊಂಡು ಸುಳಿ ಬರ್ತದೆ ನೋಡಿ. ಇಲ್ಲಿದ್ರೆ ಮಾಮೂಲಿ ಸುಳಿ ನೋಡಿ, ಇಲ್ಲಿದ್ರೆ ನಗ್ಬಡಕ್ ಈ ಮಾಮೂಲಿ ಸುಳಿ, ಇಲ್ಲಿಗೆ ಬಂದ್ರೆ ನಗ್ಬಡಕ್ ಸುಳಿ ನೋಡಿ. ಇಲ್ಲಿದ್ರೆ ಪಾತಾಳ ಸುಳಿ ನೋಡಿ, ಇಲ್ಲಿ ಬಂದ್ರೆ ಕೀಲ್ ಸುಳಿ, ಇಲ್ಲಿ ಹುಟ್ಟಿದ್ರೆ ಕಾಡು ಸುಳಿ ನೋಡಿ, ಇಲ್ಲಿ ಇದ್ರೆ ಸಂಕಲ ಸುಳಿ. ಈ ತರ ಎಲ್ಲ ಹುಡ್ತವೆ. ಅಣ್ಣ ಓರಿ ಬೆಳವಣಿಗೆ ಆಗ್ಬೇಕು, ಬೆಳವಣಿಗೆ ಆಗುತ್ತೆ, ನಾವು ಕರುಗಳನ್ನ ನೋಡಿ ಹೆಂಗ್ ತಗೊಳ್ಳೋದಣ್ಣ? ಒಳ್ಳೆ ಫುಡ್ ಒಳ್ಳೆ ಜಾತಿ ಕುಲ ನೋಡಿ, ಚರ್ಮ ಸಿಲ್ವಾಗಿರೋವು, ಈ ತರ ಇರೋವು, ಕೊತ್ತುಟ್ಟಿರೋವು, ಸಣ್ಣ ಬುಲ್ಡೆ, ಸಣ್ಣ ಕಿವಿ, ಮತ್ತೆ ಕೊಂಬು ಸಣ್ಣಾಗಿರ್ಬೇಕು, ಚೆನ್ನಾಗಿರ್ಬೇಕು. ಚರ್ಮ ಮಂದಾಗಿದ್ರೆ ಏನಂತ ಬರಲ್ಲ, ರೊಟ್ಟೆ ಮಂದಾಗಿರ್ಬಾರ್ದು. ಚರ್ಮ ಈರುಳ್ಳಿ ಸಿಪ್ಪೆ ಇದ್ದಾಗಿದ್ರೆ ತಗೊಂಡು ಸಾಕಿದ್ರೆ ರೂಪಾಯಿ ಸಂಪಾದನೆ ಮಾಡ್ಕೋಬಹುದು. ಅಣ್ಣ ಇದು ಗಿಣ್ಣೆಲ್ಲ ನೋಡ್ತಾರಲ್ಲ, ಅದು ಹಿಂಗೆ ಅಣ್ಣ? ಅದು ಇನ್ನು ಅದೇ ಗಿಣ್ಣು ತುಂಡಾಗಿದ್ರೆ ಓರಿ ಬೆಳೆಯಲ್ಲ, ಗಿಣ್ಣು ಹೈಟ್ ಆಗಿದ್ರೆ ಹಿಂಗೆ ಬೆಳಿತವೆ ಅಂತ. ಈಗ 4 ಇಷ್ಟು ಓರಿ ಬೆಳಿತವೆ, ಇನ್ನ ಬೆಳಿತವೆ. ಒಳ್ಳೆ ತಪ್ಪದ ಮಾಸರಿಗೆ ಎಷ್ಟು ಮಾಡಿದ್ರೆ ಏನು ಮಾಡುವಂತ ರಾವಕಾರ ಮಾಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ, ನಮಗೆ ಮುಕ್ತಿ ಸಿಗ್ತದೆ. ಈಗ ಕೈಲಾಸಕ್ಕೂ ಕೈ ಮುಗಿಯಕ್ಕೆ ಹೋಯ್ತಾರೆ, ಏನಕ್ಕೆ ಪೂಜೆ ಮಾಡಿದ್ರೆ ಬಸವಣ್ಣ ಒಪ್ಕೊಳಲ್ವಾ? ಅಲ್ಲಿಗೆ ಹೋಗಿ ದೇವ್ರ ಕೈ ಮುಗಿಬೇಕು, ಅಲ್ಲಿ ಹೋಗಿ ಕಲ್ ದೇವ್ರ ಕೈ ಮುಗಿತಾರೆ. ಇಲ್ಲಿ ನಿಜವಾದ ದೇವ್ರು ಪೂಜೆ ಮಾಡಲ್ಲ. ಏನ್ ಮಾಡಿ ಕೆಲವರು ಅದಕ್ಕೆ ತರ ತೋರಿಸ್ತದೆ, ಅದು ಹೊಸ ಭಯ ತಿನ್ನ ಮುಗ್ದ್ರೆ 4 ಅದು 4 ಇದು 4. ಬೀಜ ಎಲ್ಲ ಕಪ್ಪಗಿದ್ರೆ, ಬೀಜ ಕಪ್ಪಿದ್ರೆ ಹಳ್ಳಿಕಾರ್ ಅಂತ ಹೇಳ್ತಾರೆ. ಡಾಕ್ಟರ್ ಸೆಲೆಕ್ಷನ್ ಮಾಡೋಕೆ ಬೀಜ ಕಪ್ಪಿರ್ಬೇಕು ಅಂತಾರೆ. ಕೆಲವರಿಗೆ ಇರ್ತವೆ, ಕೆಲವರಿಗೆ ಇರಲ್ಲ. ಇವಾಗ ಇಲ್ಲ ಅಲ್ಲಿ ಹೋಯ್ತೆ ನೋಡಿ, ಆ ಊರಿಗೆ ಐತೆ ಬೀಜ ಕಪ್ಪೈತೆ ನೋಡಿ. ಅಣ್ಣ ಇವಾಗ ಮುಂದೆ ಜಾವು ಬಂದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ? ಜವಾಬು ಅಂದ್ರೆ ಈ ಕಡೆ ಸ್ವಲ್ಪ ಮಚ್ಚೆ, ಆ ಕಡೆ ಸ್ವಲ್ಪ ಮಚ್ಚೆ, ಅದಕ್ಕೆ ಮತ್ತಿ ಇದ್ರೆ ಜವಾಬಿದ್ದೇ ಇರ್ತದೆ. ಈ ಕಡೆ ಇದ್ರೆ ಆ ಕಡೆ ಎಲ್ಲ ಕೂದಲು ಕೊಟ್ಟಿರ್ತದೆ, ಜವಾಬಿರ್ತದೆ. ಅದೇನ್ಕೆ ಅಣ್ಣ ಆ ಥರ ಬರೋದು? ಅದು ಉಡ್ತವೆ, ಕೆಲವರಿಗೆ ಉಡ್ತವೆ, ಕೆಲವು ದನಿಗೆ ಉಡಲ್ಲ. ಅದೇನ್ಕೆ ಅದು ಬರೋದು ಅಂತ? ಅದು ಉಡುವಾಗ್ಲೇನೆ ತಿಟ್ಟಿ ಆಗಿರ್ತದೆ. ಕೆಲವರಿಗಿದ್ರೆ ಬರ್ತವೆ, ಊರಿಗಿಲ್ದ್ರೆ ಬರಲ್ಲ. ಊರಿ ಮೇಲೆ ಡಿಪೆಂಡು. ಕೆಲವು ಸೀರೆ ಉಡ್ತವೆ, ಈಗ ಬಂದ್ರೂ 2 ಕಡೆಗೂ ಹುಟ್ಟೆ ಉಡ್ತಾವ ಅವು. ಎತ್ತಪ್ಪ ಅಣ್ಣ ನಂದೊಂದು ಪ್ರಶ್ನೆ ಐತೆ, ಅದಕ್ಕೆ ಉತ್ತರ ಕೊಡ್ಬೇಕು ನೀವು. ಅವಾಗ ಆಗಿನ ಕಾಲದಲ್ಲಿ ಹಳ್ಳಿಕಾರ್ ಊರಿ ಮಾತಾಡ್ತಾ ಇದ್ವಂತೆ, ಮತ್ತೆ ಅದಕ್ಕೆ ಹಗ್ಗ ಮುಗ್ದವ್ರು ಏನಿರಲಿಲ್ಲ, ಅದ್ರ ಬಗ್ಗೆ ನಿಮ್ಮ ಆಗಿನ ಕಾಲದಲ್ಲಿ ನಮಗ್ ಗೊತ್ತಿಲ್ಲ. ಅದು ನಾವೆಲ್ಲ ಹುಟ್ಟಾದ್ಮೇಲೆ ಈ ತರನೇ ಮುಗ್ದರ ಕತ್ನೂರಿ ಎಲ್ಲ ಬಂದದ್ದು. ಹಿಂದ ಕಾಲದಲ್ಲಿ ಇತ್ತೇನೋ ಗೊತ್ತಿಲ್ಲ. ನಮ್ಮ ತಾತ ನಮ್ಮ ಅಪ್ಪನ ಕಾಲದಿಂದಲೂ ನಾವು ಹೇಗಿದೆ. ಅವಾಗೆಲ್ಲ ಕಮ್ಮಿ ಇತ್ತು, ಬಸಾಪುರ ಇತ್ತು. ಅವಾಗ 2,000, 3,000, 4,000, 5,000 ಕೊಟ್ಟು ಒಳ್ಳೊಳ್ಳೆ ಊರಿಗೆ ಬರೋವು. ಇವತ್ತು ತರಕಾಲ 4 ಲಕ್ಷ, 3 ಲಕ್ಷ, 5 ಲಕ್ಷದ ಬೆಲೆ ಆಗ್ಬಿಟ್ಟದೆ. ನಿಮ್ಮ ಹತ್ರ ಯಾವ ಕೂಟದವ್ರೆ ಮತ್ತೆ ಕೂಟದವ್ರು ನಾನು ಮಾಡಲ್ಲ. ನಾನು ಏನು ಬೀಜದ ಕರನೇ ಬೀಜದವ್ರೆ ಜಾಸ್ತಿ ತರೋದು, ಮಾಡ್ಕೊಳ್ಳೋದು. ಇದೇನಣ್ಣ ನಿಮ್ಮ ಜೀವನ? ಇದೇ ಜೀವನ, ಸಾಕು. ಹಳ್ಳಿಕಾರ ಉಳಿಸ್ಬೇಕು, ಉಳಿಸ್ಕೊಳ್ಳೋಣ. ಹಳ್ಳಿಕಾರ ನಮಗೆ ನಿಮ್ಮ ಮನೆಗೆ ಒಂಥರ ದೇವ್ರಿದ್ದಂಗೆ. ದೇವ್ರಿದ್ದಂಗೆ ನಮಗೆ ಸಾಕಾವೆ, ದೇವ್ರಿದ್ದಂಗೆ ನಮಗೆ ಸಾಕಾವೆ. ನರ್ಮಾಸರಿಗೆ ಎಷ್ಟು ಮಾಡಿದ್ರೆ ಏನು ಮಾಡುವಂತ ರಾವಕಾರ ಮಾಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ, ನಮಗೆ ಮುಕ್ತಿ ಸಿಗ್ತದೆ. ಈಗ ಕೈಲಾಸಕ್ಕೂ ಕೈ ಮುಗಿಯಕ್ಕೆ ಹೋಯ್ತಾರೆ, ಏನಕ್ಕೆ ಪೂಜೆ ಮಾಡಿದ್ರೆ ಬಸವಣ್ಣ ಒಪ್ಕೊಳಲ್ವಾ? ಅಲ್ಲಿಗೆ ಹೋಗಿ ದೇವ್ರ ಕೈ ಮುಗಿಬೇಕು, ಅಲ್ಲಿಗೆ ಹೋಗಿ ಕಲ್ ದೇವ್ರ ಕೈ ಮುಗಿತಾರೆ. ಇಲ್ಲಿ ನಿಜವಾದ ದೇವ್ರು ಪೂಜೆ ಮಾಡಲ್ಲ. ಏನು ಮಾಡಿ ಕೆಲವರು ಅದಕ್ಕೆ ಥರ. ಅಣ್ಣ ಇವಾಗ ಸಿಟಿಯವ್ರಿಗೆ ಹಳ್ಳಿಕಾರ ಊರಿ ಬಿತ್ತನೆ ಊರಿ ಬಗ್ಗೆ ಗೊತ್ತಿಲ್ಲ, ಅವರು ತಿಳ್ಕೊಬೇಕು. ಇವಾಗ ಮೊಬೈಲ್ ಯೂಟ್ಯೂಬಲ್ಲಿ ನೋಡಿ ಇಲ್ಲಿ ಹೇಳಿರ್ತೀವಲ್ಲ, ಅದನ್ನ ನೋಡಿದ್ರೆ ಗೊತ್ತಾಯ್ತದೆ ಅವ್ರಿಗೆ. ಇವತ್ತು ಒಂದು ನಾಟಿ ಹಸಿನ 1 ಲೀಟರ್ ಹಾಲು ತಗೋಬೇಕು, 100 ರೂಪಾಯಿ ಬೆಲೆ ಆಗಿದೆ. ಅದೇ ಸೀಮೆ ಹಸಿನ ಕಮ್ಮಿ, ಯಾರು ಕುಡಿತಾರದ? ಮಾಡ್ಕೋಬೇಕು. ಇವಾಗ 1 ಲೀಟ್ರ್ ನೀರು ತಗೊಂಬೋದು, 1 ಲೀಟರ್ ಹಾಲು ಹಂಗಾಗಿದೆ, ಹಂಗಾಗಿದೆ.
ಏನೋ ನಾವು ಇರೋ ಗಂಟ ದುಡ್ಡು ಎಷ್ಟನಲ್ಲಿ ಒಳ್ಳೆ ಓರಿ ಕಟ್ಟಬೇಕು, ಹೆಸರು ಬಂದದೆ, ಒಳ್ಳೆ ಕರ ಉಟ್ಕೊಳ್ಳಿ ಬದಿಕೊಳ್ಳಿ ಬಂದ್ಬೋದು. ಈಗ 6 ತಿಂಗಳಿಗೆ 1 ಲಕ್ಷ 2 ಲಕ್ಷಕ್ಕೆ ಮಾರುವಂತ ಕರ ಬಂದ್ಬಿಟ್ಟೆ, ಒಳ್ಳೆ ಕರ ಹುಟ್ಟಿದ್ರು ಮಾಡ್ತಾರೆ. ಇವಾಗ ಹುಟ್ಟವೆ, ಚೆನ್ನಾಗಿ ಹುಟ್ಟವೆ ಕರ, ಒಳ್ಳೆ ಬೆಲೆಗೆ ಮಾರ್ಕೊಡ್ತಾರೆ. ಈಗ ಒಂದು 6 ವರ್ಗರ ಬಿದ್ದಾವೆ. ಹುಟ್ಟದು ಇವಾಗ ಹುಟ್ಟದು ನೋಡಿ, ಇಲ್ಲಿ ಕಾಂಪೌಂಡ್ ಇಲ್ಲ, ನೀನು ಹಾಕಬರೋದು ಇದಕ್ಕೆ ಊರಿಗೆ ಹುಟ್ಟಿರೋಂಥ ಕರ ಇದು ನೋಡ್ಬೋದು. ಅದ್ರ ಬಗ್ಗೆ ಕರಿಮ್ ಬಗ್ಗೆ ತಿಳಿಸ್ಕೊಡ್ತಾರೆ ಬನ್ನಿ. 15 ದಿವಸ ಆಗೋದು ಹುಟ್ಟಿ ಇದು. ಹೊಸನು ಹಂಗೆ ಊರಿ ಚೆನ್ನಾಗಿರತ್ತೆ, ತಾಯಿ ಚೆನ್ನಾಗಿರತ್ತೆ, ಆ ಊರಲ್ಲಿ ಏನಿದೆ ಅದೇ ಥರ ಎಲ್ಲ ಹುಟ್ಟದೆ. ನೋಡಿ ಒಂಚೂರು ಗಂಧಟ್ಟೆನೇ ಆಗಲಿ, ಕಾಲು ಕೈ ಸ್ವಂತ ಕುದುರೆಗಿದ್ದಂಗೆ ಅದೇ ಈಗಿನಾಗ ಅಚ್ಚುಕಟ್ಟೆ ಈ ಕರು ಏನೋ ಬಿತ್ತನೆ ಬರುತ್ತೆ, ಬಂದೇ ಬರ್ತದೆ ಎಲ್ಲ ಬಾಬು ಚೆನ್ನಾಗಿ ಉಟ್ಕೊಳೋದು ಅದು. ಮತ್ತೆ ಇದ್ರದ್ದು ಸಾಕಾಣಿಕೆ ಹೆಂಗೆ ಅಣ್ಣ? ಸಾಕಾಣಿಕೆ ಅಂದ್ರೆ ಚೆನ್ನಾಗಿ ಹಾಲು ಬಿಡ್ಬೇಕು, ಅದ್ರಲ್ಲಿ ಒಳ್ಳೆ ಹಾಲು ಬಿಟ್ಟು ಕುಡಿಸಿ ಒಂದು 2 ತಿಂಗಳ ತಿಂಡಿ ಪಾಠ ಮಾಡ್ಕೊಂಡು ಬೆಳೆಸ್ಬೇಕು. ಬೆಳೆಸಿದ್ರೆ ತಾನಾಗೇ ಬರ್ತದೆ. ಹಾಲು ಕರ್ಕೊಳ್ಳೋದು, ತಿಂಡಿ ಕೊಡದೇವ್ರ ಕರ ನಯಿಸ್ಬಿಟ್ರೆ ಏನೂ ಆಗಲ್ಲ. ಚೆನ್ನಾಗಿ ಸಾಕ್ಬೇಕು. ನೋಡಿ ಈಗ ಏನೋ ಒಂಚೂರು ಗಂಧಟ್ಟೆ ನೋಡಿ, ಏನಿಲ್ಲ ಅದ್ರ ಅಪ್ಪಂಗೆ ಹುಟ್ಟಂಗೆ ಹುಟ್ಟಿ ಎಲ್ಲ ಹಿಂಗೆ ಹುಟ್ಟಿದೆ. 15 ದಿನ ಇವತ್ತು ಕುಟ್ಟಿ ನಮ್ಮ ಮನೇಲಿ. ಇದಕ್ಕಿನ್ನ ಏನು ಹೆಸರಿಕ್ಕಿಲ್ಲ, ಇನ್ನ ಏನೇನೋ ಸೌರ್ಯ ಅಂತಿದ್ರು ನಮ್ಮ ಮಕ್ಕಳು, ಏನೋ ಮಾಡಿಕೊಂಡಿದ್ರು. ಸೌರ್ಯ ಅಂತಿದ್ದೀರಾ? ಹಾಗಾದ್ರೆ ಮುಂದಕ್ಕೆ ಇದು ಒಂದು ಹೆಸರು ಮಾಡಿದ್ರೆ ಬೆಳೀತದೆ, ಹೆಸರು ಮಾಡ್ತದೆ, ಹಂಗೆ ಹುಟ್ಟದೆ, ಹೆಸರು ಮಾಡ್ತದೆ. ಕಳೆಯುವಾಗ ಮುಂದಕ್ಕೆ ಇದು ಸ್ವಲ್ಪ ದಪ್ಪ ಆದ್ಮೇಲೆ ಅಂದ್ರೆ ಬೆಳವಣಿಗೆ ಆದ್ಮೇಲೆ ಕೊಟ್ಬಿಡ್ತೀರ ನೀವು? ಇಲ್ಲ ಬಂದ್ರೆ ಮಾರ್ಕೊಳ್ಳೋದು, ನೋಡೋಣ. ಇಲ್ಲ ಅಂದ್ರೆ ಸಾಕಣ, ಯಾವ ಮಟ್ಟ 1 ವರ್ಷ ಕುಡಿತದೆ, ಅಲ್ಲಿ ಗಂಟ ಕೊಡಲ್ಲ. ಇವಾಗ ಹೆಂಗೆ ಅಣ್ಣ, ಬೆಳಗ್ಗೆ ಸಾಯಂಕಾಲ ಹಾಲು ಕುಡಿತದೆ, ನಾನು ಕರಿಯಕ್ಕೆ ಹೋಗಲ್ಲ. ಅದು ಕುಡ್ದು ಮಿಕ್ಕದ್ ಮಾತ್ರ ಕರ್ಕೋತೀನಿ ಊರಿಗೆ, ಅದೇ ಕುಡಿಬೇಕು. ಕೆಲವರೆಲ್ಲ ಕರ ಹಾಕೊಂಡ್ಬಿಟ್ಟು ಎಲ್ಲ ಕರ್ಕೊಬಿಡ್ತಾರೆ ಮನೆಗೆ. ಕರ ಬೆಳೆ ಅಂದ್ರೆ ನೋಡಿ 15 ದಿವಸಕ್ಕೆ ಹಂಗದೆ. ಇದು ಓಡಿ ಇವಾಗ ತಗೊಂಡಿದ್ದೀರಲ್ಲ, ನ್ಯಾಚುರಲ್ ಇದು ಹೆಂಗೆ ಅದ್ರ ಮನ ಗುಣ ಏನು ಮಾಡಲ್ಲ, ಅಷ್ಟೇ ಸಾದಾಗಿರ್ತದೆ. ಹೊಸ ಬಂದಾಗ ಹೋಗಿ ಮಾಮೂಲಿ ಅವು ಮಾಡ್ತವೆ. ಅವು ನಾವು ಇಟ್ಕೋಬೇಕು, 2 ಹಾಲು ಬಿಟ್ಕೋಬೇಕು. ಬರಪಲ್ಲಿ ನೋಡಿದಿ ಹೆಂಗೆ ಹುಟ್ಟಿದ್ದು 15 ದಿವಸ. ಅದ್ರ ಅಪ್ಪ ಹೆಂಗದ ಸೇಮ್ ಎಲ್ಲ ಏನಿದೆ ಎಲ್ಲ ಹಂಗೆ ಹುಟ್ಟಿದೆ. ನೋಡ್ಬೋದು ಸ್ನೇಹಿತರೆ, ಅದು ಪುಟ್ಟಿ ಪಂಡಿ ಎಲ್ಲ ನೋಡ್ಬೋದು ಹೆಂಗಿದೆ ಅಂತ. 15 ದಿನಕ್ಕೆ ಯಾವ ತರ ಆಕ್ಟಿವ್ ಆಗಿದೆ ಅಂತ ನೀವೇ ನೋಡ್ಬೋದು. ಜಾತಿ ಎಳ್ಕಾರ್ ಜಾತಿ ಸೇಮ್ ಹಳ್ಳಿಕಾರ ಅಂತ ಹೇಳಕ್ಕೆ ಪುಂಡೆ ರೇಖು ಎಲ್ಲ ಹಂಗೆ ಕ್ಲೀನ್ ಆಗಿ ಉಟ್ಕೊಂಡಿದೆ. ಜನ ನೋಡ್ಕೊಂಡು ಬಂದು ಕುಡ್ಕೊಂಡು ಒಂದೊಂದು ಊರ್ಗಾರ ಬಿದ್ರೆ ಸಾಕು ಅವ್ರಿಗೆ, ದುಡ್ಡುಂದಲ್ಲ. ನಮ್ಮ ಹಳ್ಳಿ 6 ತಿಂಗಳಿಗೆ ಇಲ್ಲ ಅಂದ್ರೆ 1 ಲಕ್ಷಕ್ಕೆ ಮಾರ್ತೀನಿ. ಈಗ 6 ತಿಂಗಳಿಗೆ ಮಾರ್ಕೋಬಹುದು, 1 ಲಕ್ಷ ರೂಪಾಯಿ ಚೆನ್ನಾಗಿ ಸಾಕೊಂಡ್ರೆ. ಇವಾಗ ನಮ್ಮ ಹಳ್ಳಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೆ ಈ ಕಡೆ ಬಿತ್ತನೆ ಗಿತ್ತಿಗೆ ಬರ್ತಾರೆ, ಕ್ರಾಸಿಂಗ್ ಅವ್ರ ಕಡೆ ಅವ್ರಿಗೆ ಏನಾದ್ರು ಅವ್ರ ಖುಷಿ ನೋಡಿ. ಈಗ ಓರಿ ನೋಡವ್ರೆ, ಯೂಟ್ಯೂಬ್ ಅಲ್ಲಿ ನೋಡವ್ರಲ್ಲ, ಮಾಲ್ ಓರಿ ಚೆನ್ನಾಗದೆ, ಒಳ್ಳೆ ಕರ ಬಿದ್ದಾವ್ ನೋಡಿದ್ರೆ ನಾವು ಒಂದು ಬುಡ್ಸ್ಕೊಂಬಂದ್ ನಮ್ ಕರ ಬಿದ್ರೆ ನಮಗೂ ಖುಷಿ ಅಂತಾರೆ. ಅಷ್ಟೇ ಜನ ಇವತ್ತೆಲ್ಲ ಬುದ್ಧಿವಂತರು ಜನ. ಒಳ್ಳೆ ಓರಿ ಎಲ್ಲದೆ ಅಲ್ಲಿ ಟೆಂಪೋ ಮಾಡ್ಕೊಂಡು ಹೋಗಿ ಹೊಸ ಪುಡ್ಸ್ಕೊಂಡು ಬರುವಂತ ಜನ. ಅವ್ರಿಗೆ ದುಡ್ಡು ಮಕ್ಕ ನೋಡಲ್ಲ. ಅಣ್ಣ ಇದಕ್ಕೆ ವ್ಯಾಪಾರಕ್ಕೆ ಬಂದ್ರು ನಾ ಕೊಟ್ಟಿಲ್ಲ. 5 ಲಕ್ಷಕ್ಕೆ ಕೇಳಿದ್ರು, ನಾನು ಕೊಡಲ್ಲ, ಇವತ್ತು ಓರಿನೇ ಕೊಡಲ್ಲ. ಚೆನ್ನಾಗಿ ಕರ ಹುಟ್ಟವೆ, ನಮ್ಗೆ ಏನ್ ಮಾಡಲ್ಲ, ಇರ್ಲಿ ಬಿಡು ಮನೇಲಿ. ನಾನು ತಿರ್ಗಿ ತರ್ಬೇಕಾರೆ ಅದ್ರ ಮೇಲೆ ಹಾಕ್ಬೇಕಂತ ಓರಿ ತರ್ಬೇಕಾರೆ. ಇವಾಗ ನಿಮ್ಮ ಹತ್ರ 4 ಓರಿ ಐತಲ್ಲ, ಇವಾಗ ಹಸು ಹಾಕೊಂಡ್ಬಿಡ್ತಾರೆ, ಇದೇ ಓರಿ ಬೇಕು ಅದೇ ಓರಿ ಯಾವ್ದು ಬೇಕೋ ಅದಿಷ್ಟ ಬಂದು ಬಿಡ್ತೀನಿ. ಅವ್ರ ಇಷ್ಟ ಅವ್ರು ಯಾವ್ದು ಬಿಡುವಂತಾರ ಅದ್ ಬಿಟ್ಟು ಕಳಿಸ್ತೀನಿ. ಅವ್ರ ಆಯ್ಕೆ. ಕೆಲವರು ಅದನ್ನ ಬಿಡ್ಸ್ಕೊತಾರೆ, ಕೆಲವರು ಇದು ಬಿಡ್ಸ್ಕೊತಾರೆ. ಅವ್ರಿಗೆ ಇಷ್ಟ ಬಂದು ಬಿಟ್ಟು ಕಳಿಸ್ತೀನಿ, ಅವ್ರ ಖುಷಿ. ಈಗ ಕರ ನೋಡಿದ್ರೆ ಅವ್ರ ಸಂತೋಷ ಆಗ್ಬೇಕು, ಇನ್ನೊಂದ್ಗಳಿಗೆ ನೋಡ್ಬೇಕು ಅನಿಸ್ತದೆ. ಹಂಗೆ ಹುಟ್ಟದೆ ಎಲ್ಲ ಹಿಂಗೆ ಹುಟ್ಟವೆ. 6 ಕರನಿವೆ ಚೆನ್ನಾಗವೆ. ಇಲ್ಲಿ ಗೊಲ್ರಪಾಳ್ಯದಲ್ಲಿ 1 3 ಹುಟ್ಟವೆ. ನಮ್ ಬಿಡದಿ ಇಂಜಿನಿಯರ್ ಹತ್ರ ಒಂದು ಕರ ಹುಟ್ಟದೆ. ನಮ್ದೊಂದು ಇಲ್ಲಿ ಹಳ್ಳ ಸಂದ್ರದಲ್ಲಿ ಒಂದು ಹುಟ್ಟದೆ. ಹಳ್ಳ ಸಂದ್ರದಲ್ಲಿ ಒಂದು ಹುಟ್ಟಿದೆ. ನನಗೆ ಸಣ್ಣ ಬುಲ್ಡೆ ಹುಡ್ಬೇಕು. ಬನ್ನಿ ಸ್ನೇಹಿತರೆ, ಅವರ ಇನ್ನೊಂದು ಹಳ್ಳಿಕಾರ್ ಊರಿ ಬಿತ್ತನೆ ಇತ್ತು. ಇವಾಗ ಕೆಡಗದೆ. ನಾನು ಇನ್ನ ಅದು ಹಸಿಗೆ ಬಿಟ್ಟಿಲ್ಲ. ಒಂದು 3-4 ಹಸಿಗೆ ಬಿಟ್ಟಿದ್ದೀನಿ ಅಷ್ಟೇ. ಈ ಓರಿ ಇತ್ತಲ್ಲ, ಆ ಓರಿ ಇತ್ತು ದೊಡ್ಡ ಓರಿ. ಈಗ ಮನೆ ಅಲ್ಲಿ ಬೀಳ್ತಾರೆ, ಅಕ್ಕಿ ಹಾಕೊಂಡ್ಬಿಟ್ಟಿನ ಬಿಟ್ಟೇ ಇಲ್ಲ. ಈಗ ಬಂದ್ರೆ ಮಾರ್ಕೊಳ್ವಾ, ಚೆನ್ನಾಗಿ ಸಾಕಿ ಮಾಡ್ಕೊತೀನಿ. ಅಣ್ಣ ಇದು ಹುಟ್ಟಿಂದ ಎಷ್ಟು ವರ್ಷಕ್ಕೆ ಅಲ್ಲಿ ಬರ್ತದೆ? ಇದು 2.5 ವರ್ಷ ಬೇಕು. ಕೆಲವು 3 ವರ್ಷಕ್ಕೆ ಕೆಡಕ್ತವೆ, ಕೆಲವು 2 ವರ್ಷ, ಕೆಲವು ಅಂದ್ರೆ ಸಾಕಾಣಿಕೆ ಹೋಗ್ತವೆ. ಈಗೆಲ್ಲ ಮುರಿದಿ ಜಲ್ದಿ ಕೆಡಬಿಡ್ತಾವ ಅಷ್ಟೇ, ನೆತ್ತಿ ಮುರಿದೇಸೆಯಿಂದ. ಅಣ್ಣ ಇವಾಗ ಹಳ್ಳಿಕಾರು ಓರಿ ಬಗ್ಗೆ ಹೇಗೆ ಇಷ್ಟು ವರ್ಷ ತಿಳ್ಕೊಳ್ಳೋದು ಹೆಂಗೆ ಅಣ್ಣ? ಹಳ್ಳಿ ಗೊತ್ತಾಗೋಯ್ತದೆ. ಕರ 1 ವರ್ಷ 2 ವರ್ಷದಲ್ಲೇ ಗೊತ್ತಾಗೋಯ್ತದೆ ಅದು ಯಾವ ಮಟ್ಟಕ್ಕೆ ಬರ್ತದೆ. ಬಾಬು ಅವ್ರು ಬಿಡ್ದಂಗೆ ಒಳ್ಳೆ ಎಲ್ಲ ಶಿಸ್ತಾಗಿದ್ರೆ 2 ವರ್ಷ ಅಂತಿರಲ್ಲ, 2.5 ವರ್ಷ. 4 ಬಂದ್ರೆ ಎಷ್ಟು ವರ್ಷ? 6 ತಿಂಗಳಿಗೆ ಕಡೆ ಬಿಡ್ತವೆ. 6 ತಿಂಗಳಿಗೆ ಕಡೆ ಬಿಡ್ತವೆ. ಬೀದ್ವರಿ ಬಾಳೆ ಅಷ್ಟು 1 ವರ್ಷ 2 ವರ್ಷ ಎಲ್ಲ ಕಡೆಗೆ ಬಂದ್ಬಿಡ್ತವೆ. ಹಂಗೆ
ಅಂದ್ರೆ ಹೆಸರು ಮಾಡತಕ್ಕ ಇದ್ದಾಗ ಹೆಸರು ಮಾಡಬೇಕು. ಇಲ್ಲಿ ಅದೇ ಕಡೆ ಬಿದ್ದು ಮರಿಕೊಂಡ್ರು ಅದು ಅವತ್ತು ಬೆಲೆನೆ ಹಂಗೆ ಕರ ಉಡ್ತವೆ, ಅದೇ ಕೊಡಕ್ ಹೋಗಲ್ಲ ನಾನು. ನೀವು ಇದು ತಂದಿದ್ದಲ್ಲ ತಗೊಂಬಂದಿದ್ದೆ ನಾನುವೆ. ಇದು ನಮ್ಮ ಹಳೆ ಬೋರಿ ಇತ್ತು, ಅದು ಕೂತಿದ್ದೇನೆ ಇಲ್ಲೇ ಕೊಡೆಯಲ್ಲಿ ತಿಳ್ಕೊಂಡಿದ್ದೆ. ಎಷ್ಟು ಇಟ್ಕೊಂಡಿದ್ದ ಅವತ್ತು ಸಣ್ಣಗಾರ ಕುಡಿಯಕರ 50,000 1 ಲಕ್ಷ ಬಿದ್ದಿತ್ತು, ಹಿಡ್ಕೊಂಡಿದ್ದೆ. ಮನೆ 2 ಕಾಲ್ ಗಂಟೆ ಕೇಳವ್ರೆ, ನಾನು 2.5-3 ಬಂದ್ರು ಕೊಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಏನ್ ಬೆಳೆ ಹೇಳ್ತೀರ? ಬೆಲೆ ಅಣ್ಣ ನಾನು 3 ಲಕ್ಷ ಹೇಳಿ 2.5 ಗಂಟೆ ಕೇಳಿದ್ರು, ನಾನು ಕೊಟ್ಟಿಲ್ಲ. ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀನಿ. ನಿಮ್ ನಂಬರ್ ಏನು ಹಾಕ್ಬೋದಣ್ಣ? ಹಾಕಬಹುದು. ಹೇಳ್ರಿ. 9739742304. ಅಣ್ಣ ಇಲ್ಲಿ ಬರೋಕೆ ಅಡ್ರೆಸ್ ಅವ್ರಿಗೆ ಸೀದಾ ಏನು ಬಂದ್ರೆ ಕಾಡು ಮನೆ ಕಾರು ಬರ್ಬೋದು, ಬೈಕ್ ಮಾಲಕ್ ಬಂದ್ರು ಬರ್ಬೋದು, ಯಾ ಕಡೆ ಕಾರು ಬಂದ್ಕೊಡೋದು ನಮ್ಮ ಮಂಡಳಿ. ಸರಿ ಅಣ್ಣ. ನಾನು ವರ್ಷದ ಐಮೂರಿಗೆ 2 ಕೊಟ್ಟಿದ್ದೆ ಪ್ರೈಸ್ಗೆ. ಅದ್ರ ಪ್ರೈಸ್ ಆಯ್ತಾ? ಪ್ರೈಸ್ ಐತೆ, ಮಡಗಿದ್ದೀನಿ 75 ಗಂಟೆ ಬೆಳ್ಳಿ ಕೊಟ್ಟು. ತೋರಿಸ್ಬೋದು ಅದನ್ನು? ನಾನೇನು ಮಡಗಿದ್ದೀನಿ. ಸ್ನೇಹಿತರೆ, ನಮ್ಮ ಭೈರವಾಗೆ ಹೋದ ವರ್ಷ ಕೆಂಗಲ್ ಐನಗುಡಿ ಜಾತ್ರೆಯಲ್ಲಿ 75 ಗ್ರಾಮ್ ಬೆಳ್ಳಿ ಪ್ರೈಸ್ ಹೊಡೆದೈತೆ. ಬನ್ನಿ ತೋರ್ಸೋಣ. ಕೊಟ್ಟಿದ್ದಪ್ಪ ಅಷ್ಟೇ. ಬನ್ನಿ ನೋಡಿ. ಇದು ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದನಗಳ ಜಾತ್ರೆ ಸೇವಾ ಟ್ರಸ್ಟ್ 2024. 15 ವರ್ಷ ಕೊಟ್ಟಿದ್ದೀನಿ. ಅಲ್ಲಿ ಪ್ರೈಸ್ ನೋಡ್ಬೇಕಾರೆ ಯಾವ ತರ ಅಲ್ಲೆಲ್ಲ ಸುತ್ತ ಬಿಡ್ತಾರೆ, ಎಲ್ಲ ಬುಟ್ಟಿ ನೋಡಿ ಸೆಲೆಕ್ಷನ್ ಮಾಡ್ತಾರೆ. ಕಾಲು, ಕೈ, ಹೈಟು ಪೈಟು ಎಲ್ಲ 4 ಜನ ಸೆಲೆಕ್ಷನ್ ಮಾಡಿ ಎಲ್ಲಾರ್ದು ಒಂದೇ ನಂಬರ್ ಬರ್ಬೇಕಲ್ಲಿ ನೋಡಿ. ಅಲ್ಲಿ ಏನು ರಾಜಕೀಯ ತರ ರಾಜಕೀಯ ಮಾಡಕ್ ಹೋದ್ರೆ ಬೆಲೆ ಹೋಯ್ತದೆ. ಯಾವ ಒಳ್ಳೆ ಪದಾರ್ಥ ಅದು ಕೊಡ್ಲೇಬೇಕು. ರಾಜಕೀಯದ ಮೇಲೆ ಬೆಲೆ ಹೋಯ್ತದೆ. ಅಲ್ಲಿ ರಾಜಕೀಯ ಮಾಡ್ಬಿಡ್ತಾರೆ. ಸುಳ್ಳು ಮಾಲ್ ಇದ್ರೆ ಮಾತ್ರ ಕೊಡ್ತಾರೆ, ಒಳ್ಳೆ ಪದಾರ್ಥ ಇದ್ರೆ ಕೊಡ್ಲೇಬೇಕು. ಹಿಂಗೆ ನೀವು ಹಿಂಗೆ ಬೆಳೆಸ್ಕೊಂಡೋಗಿ ಇರೋ ಗಂಟನ ಮಾಡೇ ಬಿಡೋಣ ಅಷ್ಟೇ. ನಾವಿರೋ ಗಂಟನೂ ಅಣ್ಣ ಇವಾಗ ಓರಿ ಹಳ್ಳಿಕರೂರಿನ ಬೆಳಗ್ಗೆ ಹೊತ್ತು ಬಿಸಿಲು ಕಟ್ತಾರಲ್ಲ, ಏನ್ ಕೇಳ? ಅಲ್ಲ ಬಿಸಿಲು ಕಟ್ಟಿದ್ರೆ ಮೈಯೆಲ್ಲ ಬಿಸಿ ಬಂದ್ರೆ ಚಿಮುಟಿಸ್ಕೊಳ್ಳೋದಿಲ್ಲ, ಚಳಿ ನಿಂತ್ಕೋತದೆ. ಬಿಸಿಲು ಕಾಯಿಸ್ಬೇಕು. ಇದನ್ನೆಲ್ಲ ನೆಳ್ಳೆಲ್ಲ ಕೂಗಿಸ್ಕೊಂಡು ಹಂಗೆ ನಿಂತಿರ್ತದೆ. ಅವು ಕೊಂಚ ಬಿಸಿಲು ಕಟ್ಟಿ ಜಿಂಬಾಡಿ ಇದ್ದಂಗಲ್ವಣ? ಜಿಂಬಾಡಿ ಇದ್ದಂಗೆನೆ, ಕುದುರೆಗಿದ್ದಂಗೆ ಎಲ್ಲ ತುಂಪದಲ್ಲಿ ಹಿಡಿದ್ರು ಕುದುರೆ ನನಗೆ ಕೂದಲು ಸಿಕ್ಕಲ್ಲ ನೋಡಿ. ಬಾಲ ನೋಡಿ ಇಷ್ಟೇ ದಪ್ಪ, ಹಿಂದೆಗಡೆ ಕುದುರೆ ಗಿದ್ದ ಸೊಂಟ ಕರ್ಗ ಎಲ್ಲ ಹಂಗೆ ಚೆನ್ನಾಗಿ ಬಿಡ್ತವೆ ಕುಂಡಿ ಒಳಗೆ. ಬಾಲ ಸಣ್ಣಾಗಿರ್ಬೇಕು, ದಪ್ಪಗಿದ್ರೆ ಏನಂತ ಕಳಿಯಕ್ಕಾಗಲ್ಲ, ಸಣ್ಣಾಗಿರ್ಬೇಕು. ಇದು ರ್ಯಾಶ್ ಆದಾಗ ಮೈಯೆಲ್ಲ ಕೆಂಪಾಗುತ್ತಂತಲ್ಲ, ನಿಜನ ಅದು? ಕೆಂಪು ಕೆಲವು ಬರ್ತವೆ, ಕೆಲವು ಬರಲ್ಲ. ಕೆಲವು ಬರ್ತವೆ, ಕೆಲವು ಬರಲ್ಲ. ಏನ್ ಕಾರಣ ಬರೋದಣ್ಣ? ಅದು ವಯಸ್ಸಾದಂಗೆಲ್ಲ ತಿಂಡಿ ಮೇಲೆ ಎಫೆಕ್ಟ್ ಆಗಿ ಬರ್ತದೆ. ಕೆಲವೋರಿಗಳು ಬರಲ್ಲ, ಕೆಲವೋರಿಗೆ ಬರ್ತವೆ. ಇವಾಗ ಓರಿ ರ್ಯಾಶ್ ಆಗಕ್ಕೆ ಈ ನಾಗರಾಪುರಿ ಅದೆಲ್ಲ ಕೊಡ್ತಾರಲ್ಲ, ಅದೆಲ್ಲ ಸುಳ್ಳು. ನಾವೇನು ಕೊಡಕ್ ಹೋಗಲ್ಲ. ಮಾಮೂಲಿ ಸಿಂಗಮ್ಲಕ್ ಆತರ ರ್ಯಾಶ್ ಆಯ್ತವೆ. ಆ ನಕ್ಷಲ್ ಹುಟ್ಟಿರ್ಬೇಕು. ಅವು ಎಲ್ಲ ಊರಿನ ಹೊಸ ಕಟ್ಟಕ್ಕಾಗಲ್ಲ. ನಾನೀಗೇನು ಹೆಚ್ಕಡೆ 100-110 ಸಿಗೇನ ಬಿಟ್ಟಿದ್ದೀನಿ ಅಷ್ಟೇ. ಇದೊಂದು ಊರಿನ ಇವಾಗ ವರ್ಷ ಬಂದ ತಕ್ಷಣ ಪಾಸಿಂಗ್ ಮಾಡುತ್ತಾ? ಏನ್ ಟೈಮಿಂಗ್ ಏನ್ ತಗೊಳ್ಳೋದು? ಇವಾಗ ಅಂದ್ರೆ ಅಣ್ಣ 1 ನಿಮಿಷಕ್ಕೆ ಎಷ್ಟುವರೆಗೆ ಇಡ್ಬೋದು? ಏನ್ ಬಂದಂಗ ಮಾಮೂಲಿ ಇದ್ರ ಕೆಪಾಸಿಟಿ ಹೇಳ್ರಿ. 10 ತಾಸ ಬಂದ್ರು ಕಟ್ಟಿಸ್ಕೋಬಹುದು. 10 ತಾಸ ಬಂದ್ರು ಕಟ್ತಾರೆ. ಏನೋ ಫೇಲಿಗಿಲ್ಲ, ಏನಾಗಲ್ಲ. ತಿಂಡಿ ಮೇಲೆ ತಾಕತ್ತಿಂದ ಸ್ಟಾರ್ಟ್ ಮಾಡಿಕೊಳ್ಳಿ. ಇವಾಗ ಇದಕ್ಕೆ ಇದ್ರ ಮೇಂಟೆನೆನ್ಸ್ ಹೇಳ್ರಿ. ಮೇಂಟೆನೆನ್ಸ್ ಏನಿಲ್ಲ, ಅದಕ್ಕೆ ಒಂದು 4 ಐಟಮ್ ಕೊಡ್ತೀನಿ ಅಷ್ಟೇ ನಾನು. ಡಿಲ್ಲೆಕ್ಸು, ಕಚ್ಚೆ ಬುಟ್ಟ, ಮುಸ್ಕುಂಜಾಳು ನುಚ್ಚು, ತಿನ್ನೋ ರವೆ, ಒಂಚೂರು ಹಾಲಿಗೆ. ಇದು ಬೆಣ್ಣೆ ಅವೆಲ್ಲ ಕೊಡಲ್ಲ. ಕಡಲೆ ಪುಡಿ ಅವೆಲ್ಲ ಶೀತ ಕೊಡಲ್ಲ ಊರಿಗೆ ನಾನು. ಮುಸ್ಕುಂಜೋಳ ಒಳ್ಳೆ ಗಟ್ಟಿ ಪದಾರ್ಥ, ರವೆ ಗಟ್ಟಿ ಪದಾರ್ಥ, ಡಿಲ್ಲೆಕ್ಸು, ಚಕ್ಕೆ ಬುಸ. ಅದೇ ಮೊಟ್ಟೆ ಗಿಟ್ಟೆ ಅಣ್ಣ? ಮೊಟ್ಟೆ ಏನಿಲ್ಲ, ಕರಿಯಲ್ಲಿ ಹಾಕಿದೆ. ಇವಾಗ ಹಾಕಲ್ಲ, ಓರಿ ಜಾಸ್ತಿ ಬರ್ತಲ್ಲ, ಹೊಲ್ಸು ನಮ್ಮ ಮೇಲೆ ಏನಾರ ಬಿತ್ತಿದ್ರೆ ಕೊಡಕ್ ಹೋಗಲ್ಲ. ಓರಿ ಮೊಟ್ಟೆ ಕೊಟ್ರೆ ಫುಲ್ ರೆಶ್ ಆಗ್ಬಿಡ್ತಾವಣ? ಆಯ್ತವೆ, ಹೊಲ್ಸಲ್ಲವ ಅದು. ಏನೋ ಕರಪಡಿ ಗುಯ್ಕೊಂಡು ಬೆಳೆಸ್ಕೋಬಹುದು. ಮಾಮೂಲಿ ಮೊಟ್ಟೆ ಕೊಟ್ರೆ ಏನು ಉಪಯೋಗ? ತಾಕತ್ತಿರ್ತದೆ, ಚೆನ್ನಾಗಿ ಮೈ ಬರ್ತದೆ. ನಾಳೆ ಇವಾಗ ಮೊದ್ಲು ಇವಾಗ ಕಾಸಿಂಗ್ ಬಿಡ್ತಾರಲ್ಲ, ಬಿಟ್ಟ ತಕ್ಷಣ ಅವ್ನು ಮೊಟ್ಟೆ ತಿನ್ಸೋದು ಇಲ್ಲ ಅದೆಲ್ಲ ಮಾಡ್ತಾರೆ. ನಿಂತಾಗಿರೋವರಿಗೆ ತುರ್ಕೋದು ಕಟ್ಟಕ್ಕಾಗಲ್ಲ, ಅವು ಮಾಡ್ತಾರೆ. ನಾನು ಹಂಗೆ ಮಾಡೋದೇ ಇಲ್ಲ. ನಾನೇನು 2 ಆಗೋ ಗಂಟೆ ಹಗ್ಗ ಬಿಚ್ಚಲ್ಲ. ಇದು 2 ಹುಟ್ಟಿದ ಮೇಲೆ ನಸಿಗಿಡ್ತಿತ್ತು. ಈಗ ಎಷ್ಟು ಸಣ್ಣ ಬಲಿ ಸಣ್ಣ ಅಲ್ಲಾಗೊತ್ತು ಮುಂಚೆನೆ ಬಿಟ್ಬಿಟ್ರೆ ಕರ ನಂಜೋಡ್ ಬಿಟ್ಟು ಇರ್ತವೆ. 4 ಎಲ್ಲ ವರ್ಕ್ ಕಟ್ಟೋದೇ ಇಲ್ಲ ಆ ತರ. ಮತ್ತೆ ನಾವ್ ಹಂಗ್ ಮಾಡಕ್ ಹೋಗಲ್ಲ. ಈಗ ನಾನು ಯಾವಾಗ 3 ಊರಿ 4 ಊರಿ ಇರ್ತವೆ ನೋಡಿದ್ನ, ಅದಿನ ಹಸಿಗೆ ಬಿಟ್ಟಿಲ್ಲ ನಾನು. ಇವಾಗ 10 ತಾಸ ಬೇಕಾದ್ರು ಕೊಡ್ತದ ದಿನ ನೋಡಂಗೆ. ಇವಾಗ ಓರಿ ಇವಾಗ ಕಟ್ಟಲ್ಲ,
ಅಂತವಕ್ಕೆ ಏನ್ ಹೇಳ್ತೀರಣ್ಣ? ಅಂತ್ಯವಕ್ಕೆ ಏನು ಮಾಡೋಕ್ಕಾಗಲ್ಲ. ಅವು ಕರಿನಿಂದ ಕರಿನಿಂದ ಬಿಟ್ಬಿಟ್ಟಿರ್ತಾರೆ, ಎಲ್ಲ ನಂಜೊಡ್ದಂಗೆ ಆಗಿರ್ತದೆ. ಅದರಿಂದ ಅವು 4 ಕಲ್ಲು 6 ಹೊಲಕ್ಕೆ ಬರೋಕೆ ನಿಂತ್ಕೊಬೇಕು. ಎಲ್ಲೋ ಒಂದು ಗಂಟೆಗೆ ಒಂದು 4 ಕಟ್ಬೋದು ಅಷ್ಟೇ ಕೆಲವರಿ ನಿಂತ್ಕೊಯ್ತು. ಏನಿಲ್ಲ ಅಲ್ಲ ಆಗೋ ಗಂಟೆ ಬಿಡ್ಬಾರ್ದು, ಅಲ್ಲಾಗಿ ಬಿಡಬೇಕು. ಚೆನ್ನಾಗಿ ಸಾಕಿ ಕಣ್ಣು ಬೆತ್ತಿಂದ ಹಿಡಿದ್ರೆ ಕಡೆ ಬೀಳೋ ಗಂಟೆ ನಾವು ಹೊಸ ಕಟ್ಟೆ ಕಟ್ತೀವಿ. ನೀವು 2 ಟೈಮ್ ಕೊಡ್ತೀರಾ ತಿಂಡಿ? ಇಲ್ಲ, ಬೆಳಗ್ಗೆ ಕೊಡಲ್ಲ, ಶಾಪ ತಗೋದು, ಸಾಯಂಕಾಲ ಒಂದು ಟೈಮ್ ತಿನ್ನೋಟು ಮಾಡ್ತೀವಿ. ಮಾಡ್ಬಿಡ್ತೀವಿ, ಒಂದು ಅಬ್ರತ್ತು ಮಾಡ್ತೀವಿ, ತಿನ್ಕೋತೇವೆ. ಬೆಳಗ್ಗೆ ಟೈಮ್ ಕೊಡಲ್ಲ, ಶಾಪ ತಗೋಲ್ಲ, ಘಾಸಿ ಆಯ್ತದೆ ಅಂದ್ಬಿಟ್ಟು. ಅಂದ್ರೆ ನೀವು ಅಲ್ಲಾಗಿಂತ ಮುಂಚೆ ನಾನು ಸಾಕ್ತೀನಿ, ನಾನು ಬಿಡೋದೇ ಇಲ್ಲ, ಅಲ್ಲಾಗ್ದಿರ ಕರ ಬಿಡಲ್ಲ. ಅಂದ್ರೆ ನಾವು ಅಲ್ಲಾಗಿ ಆದ್ಮೇಲೆ ಬಿಡಿದ್ರೆ ಅವು ಬೆಲೆ ಹೊಸ ಕಟ್ತೇವೆ. ಕಡೆ ಬೀಳೋ ಗಂಟನೂ ಕಟ್ತೇವೆ, ಸಾಯ ಗಂಟನೂ ಕಟ್ತೇವೆ. ಇದು ಮೊನ್ನೆ ಒಂದು ಬಸ್ತಿ ಓರಿ ಸದೈತಣ್ಣ, ಬಸ್ತಿ ಬರಿ ಸುತ್ತೈತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಣ್ಣ? ಒಳ್ಳೆ ಓರಿ ಅದು, ಒಳ್ಳೊಳ್ಳೆ ಕರ ಹುಡ್ತೋ, ಹೆಸರು ತಕೋತು. ಒಂದು ಪಾಪ ಸಾಕಿ ಮೊನ್ನೆ ಅದು ದಿವಸ ಆಯ್ತು.